ಸುಮಲತಾ ಅವರನ್ನು ನಾವು ರಾಜಕಾರಣದಲ್ಲಿ ಈಗ ನೋಡಿದ್ರು ಕೂಡ ಟುಡೇ ಸುಮಲತಾ ಇಸ್ ಏಬಲ್ ಟು ಟಾಕ್ ನ್ಯಾಷನಲ್ ಪಾಲಿಟಿಕ್ಸ್. ನೀವು ಇವತ್ತು ನ್ಯಾಷನಲ್ ಡೆವಲಪ್ಮೆಂಟ್ ಬಗ್ಗೆನೂ ಮಾತಾಡ್ತೀರಿ. ನಾವು ನಿಮ್ಮ ಸ್ಪೀಚ್ಗಳನ್ನು ಪಾರ್ಲಿಮೆಂಟ್ ನೋಡಿದ್ದೀವಿ. ನೀವು ಮೋದಿ ಬಗ್ಗೆನೂ ಮಾತಾಡ್ತೀರಿ, ಮೋದಿ ಡೆವಲಪ್ಮೆಂಟ್ ಬಗ್ಗೆನೂ ಮಾತಾಡ್ತೀರಿ. ವೈ ಯು ಆರ್ ಇನ್ BJP ಟುಡೇ ಅಂತಲೂ ಮಾತಾಡ್ತೀರಿ. BJPಯ ಹೂವು ಮುಡ್ಲಿಕ್ಕೆ ನಿಮ್ಮ ಮೇನ್ ಕಾರಣ ಏನು? ವೈ ಯು ಆರ್ ಇನ್ BJP ಟುಡೇ? ಬಿಕಾಸ್ ಈ 5 ವರ್ಷಗಳಲ್ಲಿ ನಾನು ಸಾಕಷ್ಟು ಹತ್ತಿರದಿಂದ ಭಾರತೀಯ ಜನತಾ ಪಕ್ಷದ ಒಂದು ಆ ಸಿದ್ಧಾಂತಗಳೇನಿವೆ, ಅವ್ರು ಕೆಲಸ ಮಾಡೋ ಒಂದು ಆ ಕಾರ್ಯ ವೈಖರಿ ಅಂತೀವಲ್ಲ, ಅದು ಯಾವ ರೀತಿ ಇರುತ್ತೆ, ಅವ್ರ ಸಿನ್ಸಿಯಾರಿಟಿ ಏನಿದೆ, ಒಂದು ಮಾತು ಕೊಟ್ಟರೆ ಅದಕ್ಕೆ ಅವರು ಬದ್ಧರಾಗಿರ್ತಾರೆ. ನೀವು ಲಾಸ್ಟ್ ಎಲೆಕ್ಷನ್ದ ಮ್ಯಾನಿಫೆಸ್ಟೋ ಈಗ ಕೈಯಲ್ಲಿ ನೀವು ಹಿಡ್ಕೊಂಡು ನೋಡಿದ್ರೆ 99% ಆ ಮ್ಯಾನಿಫೆಸ್ಟೋಲ್ಲಿ ಅವ್ರು ಹೇಳಿದ್ದನ್ನು ಈಗ ಮಾಡಿದ್ದಾರೆ. ಒಂದು ವೇಳೆ 2014 ಏನೋ ಒಂದೋ ಎರಡೋ ಬಿಟ್ಟು ಹೋಗಿದ್ದು ಅದನ್ನೂ ಮಾಡಿದ್ದಾರೆ. 2019 ಈ ಒಂದು ಮ್ಯಾಂಡೇಟ್ ಬಂದ ಮೇಲೆ ಅವ್ರು ಮೊದಲು ಏನು ಹೇಳಿದ್ರು, ಫಸ್ಟ್ BJP ಬಂದಾಗ ರಾಮ ಮಂದಿರ ಕಟ್ತೀವಿ, ಮಂದಿರ್ ವಹಿ ಬನೇಗ ಅಂದರು. ಮಂದಿರ ಅಲ್ಲೇ ಆಯಿತು. ಆರ್ಟಿಕಲ್ 370 ತೆಗೆದಾಕ್ತೀವಿ ಅಂದರೆ ಪ್ರಪಂಚದಲ್ಲಿ ಯಾರು ಇದು ಆಗೋಕ್ಕೆ ಸಾಧ್ಯನೇ ಇಲ್ಲ, ಅದು ಆಯಿತು. ಟ್ರಿಪಲ್ ತಲಾಕ್ ಅದು ಒಂದು ಸೆನ್ಸೇಷನಲ್ ಬಿಲ್ ಆಯಿತು, ಅದನ್ನು ಪಾಸ್ ಮಾಡಿದ್ದಾರೆ. ಈಗ ನೀವು ಜಮ್ಮು ಕಾಶ್ಮೀರ್ಗೆ ಹೋಗಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಲ್ಲಿ ಒಂದು ಹೋಟೆಲ್ಸು, ಉದ್ಯಮ ವ್ಯಾಪಾರಿಗಳು ಎಷ್ಟು ಖುಷಿಯಾಗಿದ್ದಾರೆ. ತೀರಾ BJPಗೆ ಒಂದು ವಿರುದ್ಧವಾಗಿ ಮಾತಾಡೋರು ಈಗ ಒಪ್ಕೋತಾ ಇದ್ದಾರೆ ಮೋದಿ ಅವರ ಒಂದು ಕಾಂಟ್ರಿಬ್ಯೂಷನ್ ಕಾಶ್ಮೀರಲ್ಲಿ. ಈಗ ಅವರು ನೆಮ್ಮದಿಯಿಂದ ವ್ಯಾಪಾರ ಮಾಡಿಕೊಂಡು ಒಂದು ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಇದೆಲ್ಲ ನಾವು ಕಾಂಪ್ರಹೆನ್ಸಿವ್ ಆಗಿ ನೋಡೋದಾದರೆ ಭಾರತೀಯ ಜನತಾ ಪಕ್ಷ, ಮೋದಿಯವರ ಲೀಡರ್ಶಿಪ್ ಇದೆ, ಇವೆರಡೇ ನನಗೆ ಇಂಪ್ರೆಸ್ ಆಗಿದ್ದು. ಖಂಡಿತ ಆ ಪಕ್ಷದಲ್ಲಿದ್ದರೆ ನಮ್ಮಂಥ ಆಲೋಚನೆಗಳು ಇರೋರಿಗೆ ಅದೊಂದು ಸರಿಯಾದ ಸೂಕ್ತವಾದ ಜಾಗ ಅಂತ ನನಗನ್ನಿಸ್ತು.